दोस्तों आप सबको मेरा नमस्कार। ಹಿಂದಿ ಪಾಠಶಾಲಾ में आप सबका स्वागत है। ಸ್ನೇಹಿತರೆ, ನಾವು ಹಿಂದಿನ ಎಷ್ಟೇ ಕಲ್ತ್ರೂ ಕಾನ್ವರ್ಸೇಷನ್ ಮಾಡಲಿಲ್ಲ ಅಂದರೆ ಮಾತಾಡಲಿಲ್ಲ ಅಂದರೆ ಏನು ಯೂಸ್ ಆಗೋದಿಲ್ಲ. ಹಾಗಾಗಿ ನಾವು ಮಾತಾಡಬೇಕಾದ್ರೆ ಯಾರಾದರೂ ಪ್ರಶ್ನೆ ಕೇಳಿದರೆ ನಾವೇನು ಉತ್ತರ ಕೊಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕಾಗುತ್ತೆ. ಸೊ ಕಾನ್ವರ್ಸೇಷನ್ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇದುವರೆಗೂ ಏನು ಕಲ್ತಿದ್ದೀರಲ್ಲ, ಎಷ್ಟು ಗೊತ್ತಾಗಿದೆ, ಹೇಗೆ ನೀವು ಸೆಂಟೆನ್ಸ್ ಹೌದು ಕರೆಕ್ಟು ನಾನು ಇದೇ ಥರ ಆನ್ಸರ್ ಮಾಡ್ತಾ ಇದ್ದೆ ಅಥವಾ ಇದೇ ಥರ ಕ್ವೆಶ್ಚನ್ ಕೇಳ್ತಾ ಇದ್ದೆ ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡಿ. ಓಕೆ, ಒಳಗೆ ಬನ್ನಿ, ಯಾರನ್ನೋ ಕರಿಬೇಕು, ಒಳಗೆ ಬನ್ನಿ ಅಂತ. ಆವಾಗ ನೀವೇನಂತ ಹೇಳ್ತೀರಾ? ಅಂದರ್ ಆಯಿಯೇ. ಅಂದರ್ ಆವು ಅಂತ ಹೇಳ್ಬಾರ್ದು. ಅಂದರ್ ಆವು ಅಂದ್ರೆ ಒಳಗೆ ಬಾ ಅಂತ ಆಗುತ್ತೆ. ಸೊ ಅಂದರ್ ಆಯಿ ಅಂತ ಹೇಳಿ. ಓಕೆ, ಹಾಗೆ ಧನ್ಯವಾದ. ಬಂದವರು ಹೇಳ್ತಾರೆ ಥ್ಯಾಂಕ್ ಯು ಹೇಳ್ತಾರಲ್ಲ, ಸೊ ಧನ್ಯವಾದ. ಅದಕ್ಕೆ ನಾವು ಧನ್ಯವಾದ. ಸೊ ಧನ್ಯವಾದ, ಶುಕ್ರಿಯಾ ಏನಾದರೂ ಹೇಳ್ಬೋದು. ನಿಮ್ಗೇನು ಬೇಕು? ಬಂದಾಯ್ತು, ಈಗ ಅವ್ರನ್ನ ಕೇಳಬೇಕಲ್ಲ, ನಿಮ್ಗೇನು ಬೇಕು? ಏನು ಬೇಕು ಅಂತ ಕೇಳಬೇಕಾದ್ರೆ ಏನಂತ ಕೇಳ್ತೀರಾ? ಆಪ್ಕೋ ಕ್ಯಾ ಚಾಹಿಯೇ? ಆಪ್ಕೋ ಕ್ಯಾ ಚಾಹಿಯೇ? ನೋಡಿ, ನಿಮಗೆ ಏನು, ತುಮ್ಕೋ ಕ್ಯಾ ಚಾಹಿಯೇ ಅಂತ ಕೇಳಬಾರ್ದು, ನಿಂಗೇನು ಬೇಕು ಅಂತ ಆಗ್ಬಿಡುತ್ತೆ. ಸೊ ಆಪ್ಕೋ ಕ್ಯಾ ಚಾಹಿಯೇ ಅಂತ ಕೇಳಬೇಕು. ನಮಗೆ ಒಂದು ಮನೆ ಬೇಕು ಅಂತ ಅವ್ರು ಹೇಳ್ತಾರೆ. ನಮಗೆ ಒಂದು ಮನೆ ಬೇಕು ಅಂತ, ನಮಗೆ ಅಂತ ಶುರು ಮಾಡಬೇಕು. ಈಗ ಏನು ಮಾಡ್ತೀರಾ? ಹೇಗೆ ಹೇಳಬೇಕು ಆನ್ಸರ್? ಹಮೇ ಏಕ್ ಘರ್ ಚಾಹಿಯೇ. ಹಮೇ ನಮಗೆ, ನೋಡಿ, ಹಮ್ಕೋ, ಹಮೇ ನಮಗೆ, ಮುझे ಅಂದ್ರೆ ನನಗೆ, ಹಮೇ ಅಂದ್ರೆ ನಮಗೆ. ಓಕೆ, ಬೇರೆಯವ್ರಿಗಾದ್ರೆ ಉಸ್ಕೋ, ಉನ್ಕೋ ಆ ಥರ ಹೇಳ್ತೀವಿ. ಏಕ್ ಘರ್ ಚಾಹಿಯೇ. ಸೊ ಚಾಹಿಯೇ ಅಂದ್ರೆ ಇಲ್ಲಿ ಬೇಕು ಅಂತ, ನಹಿ ಚಾಹಿಯೇ ಅಂದ್ರೆ ಬೇಡ ಅಂತ. ಓಕೆ, ಹಮ್ಕೋ ಅಥವಾ ಹಮೇ ಏಕ್ ಘರ್ ಚಾಹಿಯೇ. ಇಲ್ಲಿ ಯಾವುದೇ ಮನೆ ಖಾಲಿ ಇಲ್ಲ, ಯಾವುದೇ ಮನೆ ಖಾಲಿ ಇಲ್ಲ ಅದನ್ನ ಹೇಳ್ಬೇಕು. ಈಗ ಯಾವುದು ಮನೆ ಖಾಲಿ ಇಲ್ಲ ಅಂತ ಹೇಳ್ಬೇಕು. ಏನು ಹೇಳ್ತೀರಾ? ಯಾವುದು ಮನೆ ಖಾಲಿ ಇಲ್ಲ? ಯಹಾ ಕೋಯಿ ಘರ್ ಖಾಲಿ ನಹಿ ಹೈ. ಯಹಾ ಅಂದ್ರೆ ಇಲ್ಲಿ, ವಹಾ ಅಂದ್ರೆ ಅಲ್ಲಿ, ಕೋಯಿ ಘರ್ ಯಾವುದೇ ಮನೆ, ಖಾಲಿ ನಹಿ ಹೈ ಖಾಲಿ ಹೈ ಖಾಲಿ ಇದೆ, ಖಾಲಿ ನಹಿ ಹೈ ಖಾಲಿ ಇಲ್ಲ ಅಂತ ಬರುತ್ತೆ. ಹೈ ಇದೆ, ನಹಿ ಹೈ ಅಂದ್ರೆ ಇಲ್ಲ ಅಂತ. ಯಹಾ ಕೋಯಿ ಘರ್ ಖಾಲಿ ನಹಿ ಹೈ. ನಮ್ಮಲ್ಲಿ ಅಂತ ಹೇಳ್ಬೇಕಾದ್ರೆ ಹಮಾರೆ ಯಹಾ, हमारे यहाँ कोई घर खाली नहीं है, अथवा इस एरिया में, इस अपार्टमेंट में कोई घर ಖಾಲಿ नहीं है. ಸರಿ, ಮತ್ತೆಲ್ಲಿ ಸಿಗುತ್ತೆ? ಇಲ್ಲ ಅಂದ್ಕೂಡ್ಲೆ ಇಲ್ಲ ಬೇಕು ಅಂತ ಕೇಳಕ್ಕಾಗಲ್ವಲ್ಲ. ಸೊ ಸರಿ ಅಂತ ಹೇಳ್ತೀವಿ. ಮತ್ತೆಲ್ಲಿ ಸಿಗುತ್ತೆ ಅಂತ ನಾವು ಯೂಶಲಿ ಕೇಳ್ತೀವಲ್ಲ, ಹೇಗೆ ಕೇಳಬೇಕು? ಸರಿಗೆ ಠೀಕ್ ಹೈ. ಫಿರ್ ಕಹಾ ಮಿಲೇಗಾ? ಫಿರ್ ಕಹಾ ಮಿಲೇಗಾ, ಮತ್ತೆಲ್ಲಿ ಸಿಗುತ್ತೆ? ನೀವು ಬಸ್ ಸ್ಟ್ಯಾಂಡ್ ಹತ್ರ ಹುಡುಕಿ, ಒಂದು ಸಜೆಷನ್ ಕೊಡೋದು, ನೀವು ಅಲ್ಲಿ ಹುಡುಕಿದ್ರೆ ಸಿಗ್ಬಹುದು ಅಂತ. ನೀವು ನೀವು ಅನ್ನೋದಕ್ಕೆ ಗೊತ್ತಾರಿಲ್ಲ, ಆಪ್ ಬಸ್ ಸ್ಟ್ಯಾಂಡ್ ಹತ್ತಿರ. ನೋಡಿ, ಹತ್ತಿರ ಅಂತ ಹೇಳ್ಬೇಕಾದ್ರೆ ಹತ್ತಿರ, ದೂರ, ಎದುರು, ಹಿಂದೆ, ಮುಂದೆ ಅಲ್ವಾ, ಪಕ್ಕ ಅದೆಲ್ಲ ಗೊತ್ತಿರ್ಬೇಕಾಗುತ್ತೆ. ಆಪ್ ಬಸ್ ಸ್ಟ್ಯಾಂಡ್ ಕೆ ಪಾಸ್ ಢೂಂಢಿಯೇ. ಕೆ ಪಾಸ್ ಅಂತ ಬಂತು ಹತ್ತಿರಕ್ಕೇನೋ, ಕೆ ಪಾಸ್. ಆಪ್ ಬಸ್ ಸ್ಟ್ಯಾಂಡ್ ಕೆ ಪಾಸ್ ಢೂಂಢಿಯೇ. ಢೂಂಢನಾ ಅಂದ್ರೆ ಸರ್ಚ್ ಮಾಡೋದು, ಹುಡುಕೋದು. ಬಸ್ ಸ್ಟ್ಯಾಂಡ್ ಇಲ್ಲಿಂದ ಎಷ್ಟು ದೂರ ಇದೆ ಅವ್ರು ಕೇಳ್ಬೋದು. ಬಸ್ ಸ್ಟ್ಯಾಂಡ್, ಯಾಕಂದ್ರೆ ಹೊಸದಾಗಿ ಬಂದಿರ್ತಾರೆ ಊರಿಗೆ, ಬಸ್ ಸ್ಟ್ಯಾಂಡ್ ಇಲ್ಲಿಂದ ಎಷ್ಟು ದೂರ ಇದೆ ಅಂತ ಕೇಳ್ತಾರೆ. ಅವಾಗ ನಾವು ಬಸ್ ಸ್ಟ್ಯಾಂಡ್, ಈಗ ನೀವೇ ಆ ಜಾಗದಲ್ಲಿದ್ರೆ ಏನಂತ ಕೇಳ್ತೀರಾ? ಬಸ್ ಸ್ಟ್ಯಾಂಡ್ ಇಲ್ಲಿಂದ ಎಷ್ಟು ದೂರ ಇದೆ? ಬಸ್ ಸ್ಟ್ಯಾಂಡ್ ಇಲ್ಲಿಂದ, ಯಹಾ ಇಲ್ಲಿ, ಇಲ್ಲಿಂದ ಯಹಾ ಸೆ ಕಿತ್ನಾ ದೂರ್ ಹೇ. ಕಿತ್ನಾ ಅಂದ್ರೆ ಎಷ್ಟು, ಕಿತ್ನಾ ದೂರ್ ಹೇ. ಇಲ್ಲಿಂದ ಕೇವಲ 1 ಕಿಲೋಮೀಟರ್. ಇಲ್ಲಿಂದ ಕೇವಲ, ಕೇವಲ ಅನ್ನೋದಕ್ಕೆ ಸಿರ್ಫ್, ಇಲ್ಲಿಂದ ಗೊತ್ತಾಗಿದೆ ಅಲ್ವಾ? ಯಹಾನ್ ಸೆ, ಯಹಾನ್ ಸೆ ಸಿರ್ಫ್ 1 ಕಿಲೋಮೀಟರ್ ದೂರ್ ಹೇ. ಯಹಾನ್ ಸೆ ಸಿರ್ಫ್ 1 ಕಿಲೋಮೀಟರ್ ಹೇ ಅಂತಲೂ ಹೇಳ್ಬೋದು, 1 ಕಿಲೋಮೀಟರ್ ದೂರ್ ಹೇ ಅಂತಾನು ಹೇಳ್ಬೋದು. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ? ಮತ್ತೊಂದು ಪ್ರಶ್ನೆ, ನಿಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ, ಆಪ್ಕೆ ಘರ್ ಮೇ ಎಷ್ಟು ಜನ, ಕಿತನೆ ಲೋಗ್ ಹೈ, ಇದೀರಾ. ನೋಡಿ, ಹೈ ಅಂದ್ರೆ ಇದೀರಾ. ನಿಮ್ಮ ಮನೆಯಲ್ಲಿ ಆಪ್ಕೆ ಘರ್ ಮೇ ಎಷ್ಟು ಜನ, ಕಿತನೆ ಲೋಗ್ ಹೈ. ನಾವು 4 ಜನ ಇದ್ದೀವಿ, ನಾವು 4 ಜನ ಇದ್ದೀವಿ. ಹಮ್ 4 ಲೋಗ್ ಹೈ. ನೋಡಿ, ಸಿಂಪಲ್, ಹಮ್ ನಾವು, 4 ಲೋಗ್ ಹೈ 4 ಜನ ಇದ್ದೀವಿ. ಬರೀ 4 ಜನ ಇದ್ದೀವಿ, 4 ಲೋಗ್ ಹೈ ಅಂತ ಹೇಳಿದ್ರು ಸಾಕು.
ನಿಮ್ಗೆ 2 ಮನೆ ಬೇಕಾ? ಸ್ವಲ್ಪ ಎಕ್ಸ್ಟ್ರಾ ಕೇಳ್ತಾ ಇರೋದು ಅದ್ರ ಬಗ್ಗೆ. ನಿಮ್ಗೆ 2 ರೂಮ್ ಮನೆ ಬೇಕಾ? ನಿಮಗೆ आपको आपको डबल बेडरूम का घर चाहिए क्या? ನೋಡಿ ಡಬಲ್ ಬೆಡ್ರೂಮ್ ಕಾ ಅಂದ್ರೆ 2 ಕಮರೆ ಕಾ ಘರ್ ಚಾಹಿಯೆ ಕ್ಯಾ ಪೂರ್ತಿ ಹಿಂದಿನಲ್ಲೇ ಹೇಳಬೇಕು ಅಂತೇನಿಲ್ಲ. ಕಾನ್ವರ್ಸೇಷನ್ ನಾವು ಹೇಳಿದ್ದು ಬೇರೆಯವ್ರಿಗೆ ಅರ್ಥ ಆದ್ರೆ ಆಯ್ತು. ಸೊ ಡಬಲ್ ಬೆಡ್ರೂಮ್ ಕಾ 2 ಕಮರೆ ಕಾ ಘರ್ ಚಾಹಿಯೆ ಕ್ಯಾ ಬೇಕಾ? ಚಾಹಿಯೆ ಅಂದ್ರೆ ಬೇಕು, ಚಾಹಿಯೆ ಕ್ಯಾ ಅಂತ ಸೇರಿಸಿದ್ರೆ ಬೇಕಾ ಅಂತ ಆಗುತ್ತೆ, ಕ್ವೆಶ್ಚನ್ ಆಯ್ತು. ಓಕೆ, ಬೇಡ, ಒಂದು ರೂಮಿನ ಮನೆ ಸಾಕು ಅಂದ್ರೆ ಸಿಂಗಲ್ ಬೆಡ್ರೂಮ್ ಮನೆ ಸಾಕು ಅಂತ. ಬೇಡ ಅಂದ್ರೆ ಚಾಹಿ ಅಂದ್ರೆ ಬೇಕು, ಬೇಡ ಅನ್ನೋದಕ್ಕೆ ಏನ್ ಮಾಡ್ಬೇಕು? ಎಸ್, ನಹಿ ಚಾಹಿಯೇ, ನಹಿ ಚಾಹಿಯೇ ಏಕ್ ಕಮರೆ ಕಾ ಕಾಫಿ ಹೇ, ಸಾಕು ಎನಫ್ ಅಂತ ಹೇಳ್ತೀವಲ್ಲ, ಏಕ ಕಮರೆ ಕಾ ಕಾಫಿ ಹೇ. ಸರಿ, ಅಲ್ಲಿ ಒಂದು ಅಂಗಡಿ ಇದೆ, ಅವರನ್ನ ವಿಚಾರಿಸಿ. ಸರಿ, ಸರಿ ಅನ್ನೋದಕ್ಕೆ ಗೊತ್ತಾಗಿದೆ ಅಲ್ವಾ? ಏನು? ಠೀಕ್ ಹೇ, ವಹಾ ಏಕ್ ದುಕಾನ್ ಹೇ, ನೋಡಿ ಅಲ್ಲಿ ಒಂದು ಅಂಗಡಿ ಇದೆ, ವಹಾ ಅಲ್ಲಿ ಏಕ್ ದುಕಾನ್ ಹೇ, ಇತ್ತು ದುಕಾನ್ ಥಿ, ವಹಾ ಏಕ್ ದುಕಾನ್ ಹೇ, ಅಲ್ಲೊಂದು ಅಂಗಡಿ ಇದೆ, ಉನ್ಸೆ ಪೂಛಿಯೇ, ಅವರನ್ನ ಕೇಳಿ. ಬಸ್ ಸ್ಟ್ಯಾಂಡ್ ಹತ್ರ ಸ್ಕೂಲ್ ಇದೆಯಾ? ನೋಡಿ ಇವ್ರ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕು, ಸ್ಕೂಲ್ ಇದೆಯಾ ಕೇಳ್ತಿದ್ದಾರೆ. ಬಸ್ ಸ್ಟ್ಯಾಂಡ್ ಹತ್ತಿರ ಅನ್ನೋದಕ್ಕೆ ಏನ್ ಹೇಳ್ಬೇಕು? ಗೊತ್ತಾಗಿದೆ ಹತ್ತಿರ ಅನ್ನೋದಕ್ಕೆ. ಬಸ್ ಸ್ಟ್ಯಾಂಡ್ ಕೆ ಪಾಸ್ ಸ್ಕೂಲ್ ಹೈ ಕ್ಯಾ? ಬಸ್ ಸ್ಟ್ಯಾಂಡ್ ಕೆ ಪಾಸ್ ಸ್ಕೂಲ್ ಹೈ ಕ್ಯಾ? ನೋಡಿ ಇದೆಯಾ, ಹೈ ಕ್ಯಾ, ಇದೆ, ಅದರ ಹತ್ರವೇ ಇದೆ, ಇದೆ, ಇದೆ ಅನ್ನೋದಕ್ಕೆ ಸಿಂಪಲ್ ಏನು? ಹೈ, ನೋಡಿ ಸಿಂಪಲ್ ಹೈ. ಉಸ್ಕೆ ಪಾಸ್ ಹೀ ಹೈ, ನೋಡಿ ಉಸ್ಕೆ ಅಂದ್ರೆ ಅದರ, ಅದರ ಅಂದ್ರೆ ಬಸ್ ಸ್ಟ್ಯಾಂಡ್, ಬಸ್ ಸ್ಟ್ಯಾಂಡ್ ಕೆ ಪಾಸ್ ಇತ್ತು ಅಂದ್ರೆ ಅದರ ಹತ್ರನೇ, ಉಸ್ಕೆ ಪಾಸ್ ಹೀ ಹತ್ತಿರವೇ, ಪಾಸ್ ಹೀ ಹೈ, ಹೈ ಅಂದ್ರೆ ಇದೆ. ನೀವು ಎಲ್ಲಿ ಕೆಲಸ ಮಾಡ್ತೀರಾ? ಇನ್ನು ಕ್ಯೂರಿಯಾಸಿಟಿ, ಯಾಕೆ ಎಲ್ಲಿ ಕೆಲಸ ಮಾಡ್ತಾರೆ ಅಂತ. ನೀವು ಎಲ್ಲಿ ಕೆಲಸ ಮಾಡ್ತೀರಾ? ಆಪ್, ನೀವು ಕಹಾ ಕಾಮ್ ಕರ್ತೆ ಹೇ, ಆಪ್ ಕಹಾ ಕಾಮ್ ಕರ್ತೆ ಹೇ. ನಾನು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ, ನಾನು ಮೈ, ನಾನು ಅಂದ್ಕೊಳ್ಳೆ ಮೈ, ಒಂದು ಕಂಪನಿಯಲ್ಲಿ, ಅಲ್ಲಿ ಮೇ, ಮೈ ಏಕ್ ಕಂಪನಿ ಮೇ ಕೆಲಸ ಮಾಡುತ್ತೇನೆ, ಕಾಮ್ ಕರ್ತಾ ಹೂಂ, ಕಾಮ್ ಕರ್ತಾ ಹೂಂ. ಅದು ಎಲ್ಲಿ ಕಂಪನಿ? ಅದು ಎಲ್ಲಿ ಕಂಪನಿ? ಓ ಕಹಾಂ ಕಿ ಕಂಪನಿ ಹೈ ವೇ, ವಹ ಅಂತ ಹೇಳಬೇಕು, ಸ್ಪೋಕನ್ ಅಲ್ಲಿ ಓ ಅಂತ ಹೇಳ್ತೀವಿ. ಸೊ ಓ ಕಹಾಂ ಕಿ ಕಂಪನಿ ಹೈ, ಎಲ್ಲಿಯ, ಕಹಾಂ ಕಿ ಕಂಪನಿ ಹೈ. ಅದು ಜರ್ಮನ್ ಕಂಪನಿ, ಓ ಜರ್ಮನ್ ಕಂಪನಿ ಹೈ, ಓ ಜರ್ಮನ್ ಏನಾದರೂ ಹೇಳ್ಬೋದು, ಇಂಡಿಯನ್ ಕಂಪನಿ ಹೈ ಏನಾದರೂ ಹೇಳಿ, ಅಥವಾ ಸಾಫ್ಟ್ವೇರ್ ಕಂಪನಿ ಹೈ. ಇಲ್ಲಿ ಎಲ್ಲಿ ಅಂತಿರೋದ್ರಿಂದ ನೀವು ಪ್ಲೇಸ್ ಹೇಳಬೇಕಾಗುತ್ತೆ. ನಾನು ಕೆಲಸ ಹುಡುಕ್ತಾ ಇದ್ದೀನಿ, ಈಗ ಇವರು ಪ್ರಶ್ನೆ ಕೇಳೋರಿಗೆ ಇವ್ರಿಗೂ ಕೆಲಸ ಬೇಕು, ಅವಾಗ ಅದಕ್ಕೆ ನಾನು, ನಾನು ಮೈ, ನಾನು ಮೈ ಭೀ ಕೆಲಸ ಹುಡುಕ್ತಾ ಇದ್ದೀನಿ, ಮೈ ಭೀ ಕಾಮ್ ಢೂಂಢ್ ರಹಾ ಹೂಂ, ನೋಡಿ ಸರ್ಚಿಂಗ್, ಢೂಂಢ್ ರಹಾ ಹೂಂ, ಮೈ ಭೀ ಕಾಮ್ ಢೂಂಢ್ ರಹಾ ಹೂಂ. ನಂಗೆ ಅಲ್ಲಿ ಕೆಲಸ ಸಿಗ್ಬೋದಾ? ನನಗೆ ಅಲ್ಲಿ, ನನಗೆ ಮುझे, ಅಲ್ಲಿ ವಹಾ, ವಹಾ ಅಂದ್ರೆ ಉಸ್ ಕಂಪನಿ ಮೇ ಅಂತ. मुझे वहां काम मिल सकता है क्या? मुझे वहां अथवा उस कंपनी में काम मिल सकता है क्या, या आपकी कंपनी में काम मिल सकता है क्या, ಹೀಗೇನಾದ್ರೂ ಕೇಳ್ಬಹುದು. ನಿಮ್ಮ ಬಯೋಡೇಟಾ ಕಳಿಸಿ, ನನಗೆ ಕಳಿಸಿ, ನಿಮ್ಮ ಬಯೋಡೇಟಾ ಅಥವಾ ರೆಸ್ಯೂಮೆನ ನನಗೆ ಕಳಿಸಿ. आपके रेज्यूमे मुझे भेजिए, आपका रेज्यूमे मुझे भेजिए, ನನಗೆ ಕಳಿಸಿ. ನಾನು ಮ್ಯಾನೇಜರ್ ಜೊತೆ ಮಾತಾಡ್ತೇನೆ, ನೋಡಿ ಸ್ವಲ್ಪ ಒಂದು ಕನ್ಸರ್ನ್, ನಾನು ಮ್ಯಾನೇಜರ್ ಜೊತೆ ಮಾತಾಡ್ತೇನೆ, ನಾನು ಮ್ಯಾನೇಜರ್ ಜೊತೆ, ಜೊತೆ ಅನ್ನೋದಕ್ಕೇನು? ಕೆ ಸಾಥ್, ಮ್ಯಾನೇಜರ್ ಕೆ ಸಾಥ್ ಬಾತ್ ಕರೂಂಗಾ, ಮಾತಾಡ್ತೀನಿ, ಬಾತ್ ಕರೂಂಗಾ. ಸರಿ, ನಿಮ್ಮ ನಂಬರ್ ಹೇಳಿ. ಸರಿ, ಯಾಕೆ? ರೆಸ್ಯೂಮೆ ಕಳಿಸ್ಬೇಕಲ್ಲ, ಸರಿಗೇನು? ಠೀಕ್ ಹೇ, ನಿಮ್ಮ ನಂಬರ್ ಹೇಳಿ, ಆಪ್ಕಾ ನಂಬರ್ ಬೋಲಿಯೇ, ಬೋಲಿಯೇ ಹೇಳ್ಬೋದು, ಬತಾಯಿಯೇ ಹೇಳ್ಬೋದು. ಓಕೆ, ಠೀಕ್ ಹೇ, ಆಪ್ಕಾ ನಂಬರ್ ಬೋಲಿಯೇ, ಆಪ್ಕಾ ನಂಬರ್ ಬತಾಯಿಯೇ. ಸೇವ್ ಮಾಡ್ಕೊಳ್ಳಿ, ಅವ್ರು ಹೇಳ್ತಾನೆ ಸೇವ್ ಮಾಡ್ಕೊಳ್ಳಿ ಅಂತ. ಸೇವ್ ಕರ್ ಲೀಜಿಯೇ, ಸೇವ್ ಕರ್ ಲೀಜಿಯೇ. ನೀವೇನು ಓದಿದ್ದೀರಾ? ಯಾವ ಜಾಬಿಗೆ ಅಂತ ಬೇಕಲ್ಲ, ಸೊ ಒಂದು
क्लैरिफिकेशन ನೀವೇನು ಓದಿದ್ದೀರಾ आपने क्या पढ़ाई की है पढ़ाई वो द स्टडीज आपने क्या पढ़ाई की है ಅಥವಾ कहाँ तक पढ़ा है ಎಲ್ಲಿವರೆಗೂ ಓದಿದ್ದೀರಾ ಅನ್ನೋದಕ್ಕೆ कहाँ तक पढ़ा है ಹಾಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಕೇಳಬಹುದು ಕ್ವೆಶ್ಚನ್ಸ್ ನಂದು ಡಿಗ್ರಿ ಆಗಿದೆ ನನ್ನದು ಡಿಗ್ರಿ ಆಗಿದೆ ಮೇರಾ ಡಿಗ್ರಿ ಹುವಾ ಹೇ ನನ್ನದು ಮೇರಾ ಡಿಗ್ರಿ ಹುವಾ ಹೇ ಆಗಿದೆ ನಿಮಗೆ ಆಫೀಸ್ನಲ್ಲಿ ಕೆಲಸ ಸಿಗ್ಬೋದು ಸೊ ಡಿಗ್ರಿ ಆಗಿರೋದ್ರಿಂದ ಟೆಕ್ನಿಕಲ್ ಅಲ್ಲ ಹಾಗಾಗಿ ಆಫೀಸಲ್ಲಿ ಕೆಲಸ ಸಿಗಬಹುದು ನಿಮಗೆ ಆಫೀಸ್ನಲ್ಲಿ ಕೆಲಸ ಸಿಗಬಹುದು ನಿಮಗೆ ಏನು ಹೇಳ್ತೀರಾ ಹೇಳಿ आपको ಆಫೀಸಲ್ಲಿ ಆಫೀಸ್ में आपको ऑफिस में काम मिल सकता है ಸಿಗಬಹುದು मिल सकता है मिलेगा ಸಿಗುತ್ತೆ मिल सकता है ಸಿಗಬಹುದು ಹಾಗಿದ್ರೆ ಒಳ್ಳೆಯದು ನನಗೆ ಕಂಪ್ಯೂಟರ್ ಗೊತ್ತು ಹಾಗಿದ್ರೆ ಒಳ್ಳೆಯದು तब तो ठीक है मुझे कंप्यूटर पता है ನನಗೆ ಕಂಪ್ಯೂಟರ್ ಗೊತ್ತು मुझे कंप्यूटर पता है कंप्यूटर मालूम है ಅಥವಾ मैंने कंप्यूटर सीखा है ಏನಾದರೂ ಹೇಳಿ तब तो ठीक है ಹಾಗಿದ್ರೆ ಒಳ್ಳೆಯದು ಹಾಗಿದ್ರೆ ಸರಿ ಒಳ್ಳೆಯದು ನಾನು ನಾಳೆ ಕಾಲ್ ಮಾಡಿ ಹೇಳ್ತೀನಿ ನಾನು ನಾಳೆ ಕಾಲ್ ಮಾಡಿ ಹೇಳ್ತೀನಿ कल मैं कॉल करके बताऊंगा कल मैं कॉल करके बताऊंगा मैं कल कॉल करके बताऊंगा ಅಂತ ಹೇಳ್ಬೋದು ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಇವ್ರಿಗೆ ಏನೋ ಜಾಬ್ ಸಿಗ್ಬೋದು ಅಂತ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ मैं इंतजार करता रहूंगा मैं ನಾನು ಇಂತಜಾರ್ ಕರ್ನಾ ಅಂದ್ರೆ ವೆಯ್ಟ್ ಮಾಡೋದು ಇಂತಜಾರ್ करता रहूंगा ಸರಿ ठीक है ನಮಸ್ತೆ ಆಯ್ತು ಹೊರಡ್ತಾ ಇದ್ದಾರೆ ನಮಸ್ತೆ ಸೊ ಈ ವಿಡಿಯೋ ನೀವು ಈಗ ನೋಡಿದ್ರಲ್ಲ ಹೇಗನ್ನಿಸ್ತು ಎಷ್ಟು ಕ್ವೆಶ್ಚನ್ಗೆ ನೀವು ಆನ್ಸರ್ ಮಾಡೋ ಥರ ಇತ್ತು ಎಲ್ಲಿ ಗೊಂದಲ ಬಂದಿದೆ ಸೊ ಟ್ರೈ ಮಾಡಿದ್ದೀರಾ ಅಲ್ವಾ ಸೊ ಹಾಗಾಗಿ ನೀವು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಿಂದಿ ಕಲಿಯೋಕ್ಕೆ ಯಾರು ಇಂಟ್ರೆಸ್ಟ್ ಇರ್ತಾರೆ ಟ್ರೈ ಮಾಡ್ತಿರ್ತಾರೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಥವಾ ಈ ಚಾನಲ್ ತುಂಬ ಸಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಸ್ಟ್ ಹಾಗೆ ನೋಡಿದ್ದೀನಿ ಅಂತ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಿಮಗೆ ಕಂಟಿನ್ಯೂಸ್ ಆಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ಆಗ ಕಲಿಯೋದಕ್ಕೆ ಹೆಲ್ಪ್ ಆಗುತ್ತೆ ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ ನಮಸ್ತೆ